ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬೆಳಗ್ಗೆ 9:30 ಆಗ್ತಿದೆ. ನಾವು ಹೋಗ್ತಾ ಇದ್ದೀವಿ ಟಿಫನ್ ಮಾಡೋದಕ್ಕೆ. ಸಣ್ಣ ಹೋಗ್ತಿದ್ದಾರೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಮೆಲ್ಲಗೆ ಹೋಗ್ತಾ ಇದ್ದೀನಿ. ಓಲಾ ಆಟೋ ಬುಕ್ ಮಾಡಿದ್ವಿ. ಅವ್ರು ಆಲ್ರೆಡಿ ಬಂದು ನಿಂತಿದ್ರು. ಮೇಲೆ ಕಾಲ್ ಮಾಡ್ತಿದ್ದಾರೆ. ನಮ್ಮದು ಒಂದು 10 ನಿಮಿಷ ಲೇಟ್ ಆಯಿತು, ಅದಕ್ಕೆ ಗಡಿಬಿಡಿಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಫೈನಲಿ ಆಟೋ ನಿಂತಿದೆ. ನಾನು ಇವಾಗ ಹೋಗಬೇಕು. ಆರೋಗ್ಯ ಉಪಾರ ಯಾವ ಕಡೆ? JP Nagar. Use any lane to turn right onto Kempegowda Road, then use any lane to turn left after Central Bank of India. ಇಲ್ಲಿ ಬೆಂಗಳೂರು ಕಡೆ ಬಂದರೆ ಬರೀ ಇದೇ ಆಗುತ್ತೆ. ಟಿಫಿನ್ ಮಾಡೋಕ್ಕೆ ಹೋದೆ, ಶಾಪಿಂಗು, ಲಂಚು, ಡಿನ್ನರು ಅಂತೇಳಿ ಇದರಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಹೀಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಹೋಗ್ತಾ ಇದ್ದೆ. ಮಧ್ಯೆ ದಾರಿಲಿ ನಾನು ಅಬ್ಸರ್ವ್ ಮಾಡಿದೆ, ಒಬ್ಬರು ಪಾರಿವಾಳಗಳಿಗೆ ಊಟವನ್ನು ಹಾಕ್ತಿದ್ರು. ಈಗಿನ ಒಂದು ಬ್ಯುಸಿ ಲೈಫಲ್ಲಿ ಇಷ್ಟು ಟೈಮ್ ತೊಗೊಂಡ್ಬಿಟ್ಟು ಹೆಲ್ಪ್ ಮಾಡೋದು ತುಂಬ ಕಷ್ಟನೇ. ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೊಂಡ್ಕೊಳ್ತಾರೆ. ಅದ್ರ ಬದಲಿಗೆ ಬೀದಿ ನಾಯಿಗಳಿಗೆ, ಈ ಥರ ಪಕ್ಷಿಗಳಿಗೆ ಅನ್ನವನ್ನು ಹಾಕಿದರೆ, ಅಂದರೆ ನಿಸ್ವಾರ್ಥ ಸೇವೆ ಮಾಡಿದರೆ ಪುಣ್ಯನೇ ಸಿಗುತ್ತೆ, ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ. ನಾನು ಅನಿಸಿಕೆ ಹೇಳಿದೆ ಅಷ್ಟೇ. ಆ್ಯಂಡ್ ಇವಾಗ ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ ನಾವು JP ನಗರ. ಆ್ಯಂಡ್ ಇದು ಟೆಂಪಲ್ ಕೂಡ ತುಂಬ ಇಷ್ಟ ಆಯಿತು, ಅದು ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಯಾವ ದೇವಸ್ಥಾನ ಅಂತ ಅಷ್ಟೇನು ಗೊತ್ತಿಲ್ಲ ನನಗೆ. ಎಸ್, ನಾವಿವಾಗ ಆರೋಗ್ಯಹಾರ ಫುಡ್ ಸೆಂಟರ್ಗೆ ಬಂದಿದ್ದೀವಿ. ಇವಾಗ ನಾನು ತೋರಿಸ್ತಿದ್ದೀನಿ ಏನೆಲ್ಲ ಸಿಗುತ್ತೆ ಇಲ್ಲಿ ಮತ್ತು ಎಷ್ಟು ರೇಟ್ ಇದೆ ಒಂದೊಂದು ಐಟಮ್ಗೆ ಅಂತೇಳಿ. ನೋಡ್ತಿದ್ದೀರಾ, ಇಡ್ಲಿ, ವಡೆ, ಖಾರ ಬಾತ್ ಇದೆಲ್ಲ ಎಷ್ಟು ಚೀಪ್ ರೇಟಲ್ಲಿ ಸಿಗುತ್ತೆ ಅಂತೇಳಿ. ಆ್ಯಂಡ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಕೂಡ ತುಂಬ ಬೆಸ್ಟ್ ಆಗಿರುತ್ತೆ. ಇವಾಗ ನಾವು ಟೋಕನ್ ತೊಗೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡ್ವಿ, ಏನೇನೆಲ್ಲ ಟೇಸ್ಟ್ ಮಾಡಿದ್ವಿ, ಟೇಸ್ಟ್ ಹೇಗಿತ್ತು ಅಂತ ಕೂಡ ನಾನು ಮತ್ತು ಸಣ್ಣ ಹೇಳ್ತೀವಿ. ಇವಾಗ ಫಸ್ಟು ಕೌಂಟರ್ ಕಡೆ ಹೋಗೋಣ, ತಿಂಡಿ ತೊಗೊಳ್ಳೋಣ. ತುಂಬ ಅಂದರೆ ತುಂಬ ಹಸುವಾಗ್ತಿದೆ. ಇವಾಗ ಟೈಮ್ ಆಲ್ಮೋಸ್ಟ್ 10 ಗಂಟೆ ಆಗ್ತಿದೆ. ಅರೋಮಾ ಅಂತೂ ಮಸ್ತಾಗಿ ಬರ್ತಿದೆ. ಮಸಾಲೆ ದೋಸೆ ಹಾಕ್ತಿದ್ದಾರೆ, ಇಡ್ಲಿ, ಸಾಂಬಾರು ಮತ್ತು ಇದು ಏನಂತಾರೆ ಖಾರ ಬಾತ್, ರೈಸ್ ಬಾತ್ ಎಲ್ಲನೂ ಸಖತ್ತಾಗಿ ಫ್ಲೇವರ್ ಕೊಡ್ತಿದೆ. ಆ್ಯಂಡ್ ಇವಾಗ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಎಸ್, ಒಂದೊಂದೇ ಐಟಮ್ಸ್ ತೊಗೊಂಡಿದ್ದದ್ದು ಆಯಿತು. ಇವಾಗ ಒಂದೊಂದೇ ಐಟಮ್ಸ್ ಟೇಸ್ಟ್ ಮಾಡೋಣ. ವಡೆ ತೊಗೊಂಡ್ವಿ, ಇಡ್ಲಿ ತೊಗೊಂಡ್ವಿ, ದೋಸೆ ರೆಡಿ ಆಗ್ತಿದೆ. ಆ್ಯಂಡ್ ಬಿಸಿಬೇಳೆಭಾತ್ ತೊಗೊಳ್ತೀವಿ. ನೆಕ್ಸ್ಟು ತುಂಬ ಐಟಮ್ಸ್ ತಿಂತೀವಿ, ನನಗೆ ನೆನಪಿಲ್ಲ. ಎಲ್ಲನೂ ಟೇಸ್ಟ್ ಮಾಡೋಣ, ನೋಡೋಣ ಏನೇನು ಚೆನ್ನಾಗಿದೆ, ಏನೇನಿಲ್ಲ ಅಂಥೇಳಿ ನಿಮಗೂ ಕೂಡ ಹೇಳ್ತೀನಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಕಾಣಿಸ್ತಿದೆ. ಚಟ್ನಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಆ್ಯಂಡ್ ಇವಾಗ ಟೇಸ್ಟ್ ಮಾಡೋಣ. ಅಲ್ಲಿ ಬಿಟ್ಟು ಮತ್ತು ಕೇಸರಿಬಾತದ ಜೊತೆ ಚಟ್ನಿ ಕೊಟ್ಟಿದ್ದಾರೆ. ಇವಾಗ ಟೇಸ್ಟ್ ಮಾಡೋ ಟೈಮ್. ಬನ್ನಿ ಟೇಸ್ಟ್ ಮಾಡೋಣ. ಫಸ್ಟು ಇಡ್ಲಿ ಟೇಸ್ಟ್ ಮಾಡ್ತಿದ್ದೀನಿ, ನನ್ನ ಫೇವ್ರೇಟ್. ಇಡ್ಲಿ ಅಂತೂ ಟೇಸ್ಟ್ ಮಾಡಿದ್ದಾಯಿತು. ತುಂಬ ಮೃದು ಆ್ಯಂಡ್ ಫ್ಲಫಿ ಆಗಿತ್ತು. ಚಟ್ನಿ ಜೊತೆ ನೆಂಚ್ಕೊಂಡು ತಿಂದರೆ ಮಸ್ತಾಗಿತ್ತು ಗೊತ್ತಾ ಟೇಸ್ಟು. ಆ್ಯಂಡ್ ಇವಾಗ ಉಪ್ಪಿಟ್ಟು ಮತ್ತು ಶೀರಾ ಟೇಸ್ಟ್ ಮಾಡ್ತಿದ್ದೀನಿ. ಉಪ್ಪಿಟ್ಟಿನ ಜೊತೆ ಚಟ್ನಿ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಬರೀ ಉಪ್ಪಿಟ್ಟು ತಿಂದರೆ ಅಷ್ಟೇನು ಇಷ್ಟ ಆಗಿಲ್ಲ. ಆ್ಯಂಡ್ ಕೇಸರಿಬಾತ್ ಅಂದರೆ ಶೀರಾ ಬಗ್ಗೆ ಹೇಳಬೇಕಾದ್ರೆ ಅದು ಟೇಸ್ಟ್ ಸಖತ್ತಾಗಿದೆ. ಇವಾಗ ದೋಸೆ ಟೇಸ್ಟ್ ಮಾಡ್ತಿದ್ದೀನಿ. ಹೊರಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಮೃದು. ಅದ್ರ ಜೊತೆ ಚಟ್ನಿ ಪಲ್ಯ ನೆಂಚ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಗೊತ್ತಾ. ಇಷ್ಟೆಲ್ಲ ತಿಂದಾದಮೇಲೆ ಲಾಸ್ಟ್ಗೆ ಬಿಸಿಬೇಳೆಭಾತ್ ತೊಗೊಂಡ್ವಿ. ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗಿದೆ. ನೋಡೋಣ ಟೇಸ್ಟ್ ನೋಡೋಣ ಅಂತ ತೊಗೊಂಡಿದ್ದೀವಿ.
ನನಗೆ ಒಂದು 2-3 ಬೈಟ್ ತಿಂದೆ ಅಷ್ಟೇ, ಯಾಕಂದರೆ ಹೊಟ್ಟೆ ತುಂಬೋಗಿತ್ತು. ಇನ್ನು ಬಿಸಿಬೇಳೆಭಾತ್ನ ಟೇಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮೈಲ್ಡಾಗಿ ಕುಕ್ ಮಾಡಿ ಒಂಥರ ಡಿಫ್ರೆಂಟ್ ಮಸಾಲ ಇತ್ತು, ಅದೊಂದು ಫ್ಲೇವರ್ ಕೊಡ್ತಿತ್ತು, ತುಂಬ ಇಷ್ಟ ಆಯಿತು. ಒಟ್ಟಿನಲ್ಲಿ ಇಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಫುಡ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಂತೂ ಇಂತೂ ಖಾಲಿ ಮಾಡಿದ್ವಿ, ಹೊಟ್ಟೆ ತುಂಬೋಗಿತ್ತಲ್ವ, ಯಾವಾಗಾದರೂ ಖಾಲಿ ಆಗುತ್ತೋ ಅಂತ ಅನಿಸ್ತಿತ್ತು. ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಫೈನಲಿ ಖಾಲಿ ಮಾಡಿದ್ದೀವಿ, ಫುಡ್ನ ವೇಸ್ಟ್ ಮಾಡಬಾರ್ದು. ಆ್ಯಂಡ್ ಲಾಸ್ಟಲ್ಲಿ ಬಾದಾಮ್ ಮಿಲ್ಕ್ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಆರ್ಡರ್ ದೇನಾ Udah. Tangan gede bakal. Tangan gede. Nah. ಇದೆಲ್ಲ ಮುಗಿದಿದೆ. ಇವಾಗ ಲಾಸ್ಟಲ್ಲಿ ಬಾದಾಮ್ ಮಿಲ್ಕ್ ಸಣ್ಣ ಹೆಂಗಿದೆ ಬಾದಾಮ್ ಟಿಫಿನ್ ಎಲ್ಲ ಹೆಂಗಿತ್ತು? ತುಂಬ ರಿಯಲಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಬಂದು ಟೇಸ್ಟ್ ಮಾಡಿ. ಇದು ಜಯನಗರದಲ್ಲಿದೆ. ಜಯನಗರ ಅಲ್ಲ ಸನು? ಓಕೆ ಸಾರಿ, JP ನಗರ್. ನಂಗೆ ತುಂಬ ಕನ್ಫ್ಯೂಷನ್. JP ನಗರ 9th ಕ್ರಾಸಲ್ಲಿ ಇರುತ್ತೆ. ನಾನು ನಿಮಗೆ ಫುಲ್ ಅಡ್ರೆಸ್ ಕೊಡ್ತೀನಿ. ಅಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ ಅಲ್ವಾ, ಅದ್ರ ಅಪೋಸಿಟಲ್ಲೇ ಇರುತ್ತೆ. ತೋರಿಸ್ತೀನಿ ಇವಾಗ. ಎಸ್, ಇಲ್ಲಿ ಬಂದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ಸಿಕ್ತು ಇವತ್ತು, ನಮಗೆ ತಿಂಡಿ ಸಿಕ್ತು ಅಂತ ಹೇಳ್ಬೋದು. ಇದನ್ನು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ಬೋದು. ಇಷ್ಟೊಂದು ಕಮ್ಮಿ ರೇಟಲ್ಲಿ ಎಲ್ಲೂ ಸಿಗಲ್ಲ. ಐ ಥಿಂಕ್ ಇಡ್ಲಿ ನೋಡಿ ಓನ್ಲಿ 12 ರುಪೀಸ್ಗೆ ಪ್ಲೇಟು. ವಡಾನೂ ಅಷ್ಟೇ, ಪಲಾವ್ ಅದೆಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಆ್ಯಂಡ್ ಹೆಲ್ದಿ ಕೂಡ ಇರುತ್ತೆ. ನಾನು ಮತ್ತು ಸನ್ನು ಇಲ್ಲಿ ಟೇಸ್ಟ್ ಮಾಡಿರೋ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿವೆ. ಇನ್ನೂ ತುಂಬ ಐಟಮ್ಸ್ ಇವೆ ಟೇಸ್ಟ್ ಮಾಡೋದಕ್ಕೆ, ಬಟ್ ಅಷ್ಟೆಲ್ಲ ಆಗಿಲ್ಲ. ನನಗೆ ಎಷ್ಟು ಟೇಸ್ಟ್ ಮಾಡಿದ್ದೀನಿ ಅಷ್ಟು ನಿಮಗೆ ತೋರಿಸಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಐಟಮ್ಸ್ ಕೂಡ ಸಖತ್ತಾಗಿವೆ. ಆರೋಗ್ಯ ಆಹಾರ ಅಂತೇಳಿ JP ನಗರದಲ್ಲಿದೆ. ನಾನು ಫುಲ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡಿ. ಆ್ಯಂಡ್ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಆ್ಯಂಡ್ ನೀವು ಇನ್ನೊಂದು ಕೇಳಿದರೆ ಶಾಕ್ ಆಗ್ತೀರಾ, ನಾವು ಇಷ್ಟೆಲ್ಲ ತಿಂಡಿ ತಿಂದಿದ್ದು ಓನ್ಲಿ 195 ರುಪೀಸಲ್ಲಿ. ಎಸ್, ಸನ್ನು ಅದೇ ಹೇಳ್ತಿದ್ರು. ನಾವು ಮೆಜೆಸ್ಟಿಕ್ಕಿಂದ ಈ ಕಡೆ ಅಂದರೆ JP ನಗರ ಬರೋದಕ್ಕೆ ಹೋಗೋ ಮುಂದೆ ಓಲಾ ಬುಕ್ ಮಾಡಿದ್ವಿ, ಬರೋ ಮುಂದೆ ಆಟೋಗೆ ಬಂದಿದ್ವಿ. 200 ಅಂದರೆ 400 ರುಪೀಸ್ ಬರೀ ಆಟೋಗೆ ಹೋಗಿದೆ. ಬಟ್ ಅಲ್ಲಿ ತಿಂಡಿ ಮಾಡಿದ್ದು ಓನ್ಲಿ 195 ರುಪೀಸಲ್ಲಿ. ಅಷ್ಟೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ತಿಂಡಿ ತಿಂದ್ವಿ ಅಂತ ಹೇಳ್ಬೋದು. ನಾನು ಶಾಕ್ ಆದೆ, ಹೌದಾ ನಿಜವಾಗ್ಲೂ ಅಂತ. ಆಮೇಲೆ ಬಿಲ್ ತೋರಿಸಿದ ಮೇಲೆ ನಮ್ಮದೇ ನಾನು 195 ರುಪೀಸಲ್ಲಿ ಅಷ್ಟೆಲ್ಲ ತಿಂಡಿ ತಿಂದ್ವಿ. ನೀವು ಕೂಡ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಸುಖಸಾಗರ್ ಮಾಲ್ಗೆ ಬಂದಿದ್ದೀವಿ. ನನಗೆ ಮೊಬೈಲ್ ಕವರ್ ಬೇಕಾಗಿತ್ತು, ಬ್ಯಾಕ್ ಕೇಸ್, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ತೀವಿ. ಸಣ್ಣದು ಕೂಡ ಮೊಬೈಲ್ ಬ್ಯಾಕ್ ಕೇಸ್ ಬ್ರೇಕ್ ಆಗಿದೆ, ಅವ್ರು ಕೂಡ ತೊಗೊಳ್ತಾರೆ. ಸೊ ಇಬ್ಬರು ಪರ್ಚೇಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನನ್ನ ಮೊದಲನೇ ಬ್ಯಾಕ್ ಕೇಸ್. ಅದು ಒಂಥರ ಬೇರೆ ಟೈಪ್ ಆಗಿದೆ ಕಲರ್. ನಾನು ತೊಗೊಂಡಾಗ ಚೆನ್ನಾಗಿತ್ತು ಪಿಂಕ್ ಕಲರ್, ಬಟ್ ಇವಾಗ ಚೇಂಜ್ ಆಗಿದೆ. ಆ್ಯಂಡ್ ನಾನು ಕೂಡ ಚೇಂಜ್ ಮಾಡ್ತಿದ್ದೀನಿ. ಇವಾಗ ಟ್ರೈ ಮಾಡ್ತಿದ್ವಿ, ಟ್ರಾನ್ಸ್ಪರೆಂಟ್ ತೊಗೊಳ್ಬೇಕು ಅಂತ ಅಂತಿದ್ದೀವಿ ಇಬ್ಬರೂ. ನೋಡೋಣ ಏನಾಗುತ್ತೆ ಅಂತ. ಫೈನಲಿ ಸೆಲೆಕ್ಟ್ ಮಾಡಿದ್ವಿ. ಸಣ್ಣ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ತೊಗೊಂಡಿದ್ದಾರೆ, ಬಟ್ ನನಗೆ ಒಂದು ಇಷ್ಟ ಆಗಿಲ್ಲ. ನಾನು ಯಾವುದೇ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಹೋಟ್ಲಿಗೆ ಬಂದ್ವಿ. ಟೈಮ್ ಆಲ್ಮೋಸ್ಟ್ 12:45 ಆಗ್ತಿದೆ. ಇವಾಗ ಸ್ವಲ್ಪ ಹೋಟ್ಲಿಗೆ ಬಂದು ರೆಸ್ಟ್ ಮಾಡ್ತೀವಿ. ಓಡಾಡಿ ಸುಸ್ತಾಗಿದೆ. ಎಸ್, ಇವಾಗ ಟೈಮ್ ಆಗ್ತಿದೆ 2:15. ತುಂಬ ಹಸುವಾಗ್ತಿತ್ತು, ಅದಕ್ಕೆ ಹೊರಗಡೆ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಝೊಮ್ಯಾಟೊನಲ್ಲಿ ಆರ್ಡರ್ ಮಾಡಿದ್ದೀವಿ. ಸಣ್ಣದೇನಿದೆ ಚಸ್ಕ ಹಾಕ್ಲೇ ಮಸ್ತ್
ಸಾಕು ಸಾಕು ಸಾಕು. ಚಿಕ್ಕ ಚಸ್ಕಾದ ಹ್ಞೂ ಖಾರ ಅದ. ಇದು ಪೊಟ್ಯಾಟೊ ಮತ್ತು ಪನ್ನೀರು. ಇದು ಪನ್ನೀರ್ ಟಿಕ್ಕಾ ಮತ್ತು ವೆಜ್ಜೀಸು. ದಿಸ್ ಇಸ್ ಆಲ್ಸೋ ವೆಜ್. ಇದು ಮುಗಿದ್ಮೇಲೆ ಇದು ಓಪನ್ ಮಾಡೋಣ. ಎರಡು ಮುಗಿದ್ಮೇಲೆ ಓಪನ್ ಮಾಡೋಣ. ಜೆ ಪಿ ಎರಡು ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ. ನಾನು ಮತ್ತು ಸಣ್ಣ ಸೇರಿಬಿಟ್ಟು 3 ರೋಲ್ಸ್ ಖಾಲಿ ಮಾಡಿದ್ವಿ. ಇವಾಗ ಟೀ ಆರ್ಡರ್ ಮಾಡಿದ್ದೀನಿ. ಟೈಮ್ 4:30 ಆಗ್ತಿತ್ತು. ಆ್ಯಂಡ್ ಆಮೇಲೆ ರಾತ್ರಿ ಡಿನ್ನರ್ಗೆ ಇಲ್ಲಿ ವೆಜ್ ಫ್ರೈಡ್ ರೈಸ್ ಮತ್ತು ಇದು ನನ್ನ ಫೇವ್ರೆಟ್ ಜಾಮೂನ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಇವಾಗ ಡಿನ್ನರ್ ಕೂಡ ಎಂಜಾಯ್ ಮಾಡ್ತೀವಿ. 8:30 ಆಗ್ತಿದೆ. ಬೇಗ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಬೇಗ ಮಲ್ಗೋಣ ಅಂತೇಳಿ. ಜಾಮೂನ್ ಸಖತ್ತಾಗಿತ್ತು, ಸಾಫ್ಟ್ ಆಗಿತ್ತು. ಆ್ಯಂಡ್ ಫ್ರೈಡ್ ರೈಸ್ ಕೂಡ ಓಕೆ ಇಲ್ಲೇ ಹೋಟೆಲಲ್ಲೇ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು. ಜಾಮೂನ್ಗೆ ನಾನು ಫಸ್ಟ್ 10/10 ಕೊಡ್ತೀನಿ. ಆಮೇಲೆ ಫ್ರೈಡ್ ರೈಸ್ಗೆ 10/7. ಇಲ್ಲೇ ಹೋಟ್ಲಲ್ಲೇ ಆರ್ಡರ್ ಮಾಡಿದ್ದು. ಏನಿಲ್ಲ, ಇವಾಗ ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಕೂಡ ಅಂದ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಪ್ರೆಸ್ ಮಾಡಿದರೆ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಎಲ್ಲರಿಗೂ ಟೇಕ್ ಕೇರ್ ಗಾಯ್ಸ್, ಬೈ ಬೈ, ಲಾಟ್ಸ್ ಆಫ್ ಲವ್.